ಗ್ರಾಮಗಳಲ್ಲಿ ಶಕ್ತಿ ದೇವತೆಗಳ ಅದ್ದೂರಿ ಜಾತ್ರಾ ಮಹೋತ್ಸವ. ತಂಬಿಟ್ಟಿನ ಆರತಿ ಬೆಳಗಿ ವಿಶೇಷ ಪೂಜೆ, ಸಾವಿರಾರು ಮಂದಿ ಗ್ರಾಮಸ್ಥರು ಭಾಗಿ. ಅಧಿಕಾರಿಗಳ ಬೇಜವಾಬ್ದಾರಿ, ಹಾಜರಾತಿ ಇಲ್ಲದೆ ಕಾಲಹರಣ, ನೀರುಗಂಟಿಗಳ ಪಾಡು ಕೇಳೋರ್ಯಾರು? ಕೆಎಡಿಬಿಯಿಂದ ಭೂ ಸ್ವಾಧೀನ ಪ್ರಕ್ರಿಯೆಗೆ ವಿರೋಧ, ನಿಲದ ಧರಣಿ ಸತ್ಯಾಗ್ರಹ, ರೈತರಿಂದ ವಿಧಾನಸೌಧ ಮುತ್ತಿಗೆ ಎಚ್ಚರಿಕೆ. ಬೈಕ್ ಮತ್ತು ಕ್ಯಾಂಟರ್ ನಡುವೆ ಭೀಕರ ಅಪಘಾತ, ಸ್ಥಳದಲ್ಲೇ ಸವಾರ ಸಾವು, ಸಂಚಾರ ಅಸ್ತವ್ಯಸ್ತ. ನಮಸ್ಕಾರ, ಎಂಎಂಟಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಗುರುಕಲನಾಗೇನಹಳ್ಳಿ ಹಾಗೂ ಬಾಲಕುಂಟಹಳ್ಳಿ ಗ್ರಾಮಗಳಲ್ಲಿ ಗ್ರಾಮ ದೇವತೆಗಳಾದ ಶ್ರೀ ದೊಡ್ಡಮ್ಮ ಮತ್ತು ಸಪ್ಪಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ದೇವರ ಉತ್ಸವ ಮೂರ್ತಿಗಳನ್ನು ನೂತನ ರಥದಲ್ಲಿ ಕೂರಿಸಿ ಗ್ರಾಮಗಳ ರಾಜಬೀದಿಗಳಲ್ಲಿ ವೈಭವದ ಮೆರವಣಿಗೆ ನಡೆಸಲಾಯಿತು. ಬಣ್ಣ ಬಣ್ಣದ ಉಡುಪು ತೊಟ್ಟು ತಂಬಿಟ್ಟು ದೀಪ ಹಿಡಿದು ಸಾಗುತ್ತಿರುವ ಮಹಿಳೆಯರು, ಡೊಳ್ಳು ನಾದಸ್ವರಗಳ ನಡುವೆ ನಡೆಯುತ್ತಿರುವ ಜಾತ್ರೆಯ ಸಂಭ್ರಮ. ಇಬ್ಬರು ಶಕ್ತಿ ದೇವತೆಗಳ ಮೂರ್ತಿಗಳನ್ನು ರಥದಲ್ಲಿ ಕೂರಿಸಿ ಮೆರವಣಿಗೆ ಮಾಡುತ್ತಿರುವ ಸಾವಿರಾರು ಮಂದಿ ಭಕ್ತರು. ಈ ದೃಶ್ಯಗಳೆಲ್ಲ ಕಂಡುಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಗುರುಕುಲನಾಗೇನಹಳ್ಳಿ ಹಾಗೂ ಬಾಲಕುಂಟಹಳ್ಳಿ ಗ್ರಾಮಗಳಲ್ಲಿ. ಗ್ರಾಮ ದೇವತೆಗಳಾದ ಶ್ರೀ ದೊಡ್ಡಮ್ಮ ಮತ್ತು ಸಪ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಗ್ರಾಮಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. 3 ದಿನಗಳ ಕಾಲ ನಡೆದ ಈ ಜಾತ್ರಾ ಮಹೋತ್ಸವ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದವು. ಮಂಗಳವಾರ ನಡೆದ ಜಾತ್ರಾ ಮಹೋತ್ಸವದಲ್ಲಿ ನೂರಾರು ಮಹಿಳೆಯರು ಭಕ್ತಿ ಭಾವದಿಂದ ತಂಬಿಟ್ಟು ದೀಪಗಳನ್ನು ಬೆಳಗಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಗ್ರಾಮಗಳ ಪ್ರಮುಖ ಬೀದಿಗಳಲ್ಲಿ ದೇವಿಯ ನಾಮಸ್ಮರಣೆ ಮೊಳಗುತ್ತಿದ್ದು, ಸಾಂಪ್ರದಾಯಿಕ ವಾದ್ಯಗಳ ನಡುವೆ ಜಾತ್ರೆ ಸಂಭ್ರಮ ಮನೆ ಮಾಡಿತ್ತು.
ಬಾಲಕುಂಟನಹಳ್ಳಿ ಹಾಗೂ ಪೋಶೆಟ್ಟಹಳ್ಳಿ ಇಡೀ ಗ್ರಾಮ ಪಂಚಾಯತಿ ಏನಿದೆ, ಪ್ರತಿ ವರ್ಷ ನಾವು ಈ ಜಾತ್ರಾ ಮಹೋತ್ಸವ ನಡೆಸ್ತೀವಿ. ಸಪ್ಲಮ್ಮ ಹಾಗೂ ಮಾರಮ್ಮಂದು ಏನು ಈ ಜಾತ್ರಾ ಮಹೋತ್ಸವ ನಾವು ನಡೆಸ್ತೀವಿ ದೊಡ್ಡಮ್ಮಂದು, ಪ್ರತಿ ವರ್ಷ ಇದು ನಡೆಸ್ತಿದ್ವಿ. ಪ್ರತಿ ವರ್ಷ ನಮ್ಮ ಪ್ರತೀತಿ ಏನಿತ್ತು ಅಂದರೆ ಈ ಇದು ನಮ್ಮ ತೇರು ಎಳ್ಕೊಂಡು ಹೋಗಿ ದೇವಸ್ಥಾನ, ನಮ್ಮ ಗರ್ಭಗುಡಿ ಏನು ದೇವಸ್ಥಾನ ಇದೆ ಅಲ್ಲಿ ನಾವು ಇದು ಉತ್ಸವ ನಡೆಸ್ತಿದ್ವಿ. ಈ ವರ್ಷ ವಿಶೇಷವಾಗಿ ನಮ್ಮೆಲ್ಲ ಗ್ರಾಮಸ್ಥರು ಎಲ್ಲ ಸೇರಿ ನಮ್ಮದೇನು ಈ ಸಲ ಉತ್ಸವ ಮೂರ್ತಿ ಮಾಡಿ ಸುಬ್ರಹ್ಮಣ್ಯಾಚಾರ್ಯರು ನಮಗೇನು ಅವ್ರ ಮಾರ್ಗದರ್ಶನದಲ್ಲಿ ಈ ಉತ್ಸವ ಮೂರ್ತಿ ಮಾಡಿಸಿ ನಾವು ನಮ್ಮ ತೇರಲ್ಲಿ ಅದನ್ನು ಎಳ್ಕೊಂಡು ಹೋಗ್ತಿರೋದಕ್ಕೆ ನಮ್ಮ ಪ್ರತಿಯೊಬ್ಬರು ನಮ್ಮ ಗ್ರಾಮಸ್ಥರು ತುಂಬ ಖುಷಿ, ಒಂದು ಹರ್ಷದಿಂದ ಈ ಸಲ ಜಾತ್ರೆಯನ್ನು ತುಂಬ ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ. ನಾಳೆ ಏನು ಇದು ಬಂಡಿದು ಎಲ್ಲ ಇರ್ತದೆ, ಅದೆಲ್ಲ ತುಂಬ ವಿಶೇಷವಾಗಿ ನಡೀತದೆ. ನಾನು ನಮ್ಮ ಸುಬ್ರಹ್ಮಣ್ಯಾಚಾರ್ಯಗಳು ಹಾಗೂ ನಮ್ಮ ಸಪ್ಲಮ್ಮ ದೇವ್ರ ಪೂಜಾರಿಗಳು ಏನಿದ್ದಾರೆ ಅವ್ರು ತುಂಬ ಶ್ರಮ ವಹಿಸಿ ಇದನ್ನೇನು ಮಾಡ್ಕೊಂಡು ಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ನಮ್ಮ ಎಲ್ಲ ಗ್ರಾಮಸ್ಥರಿಗೆ ಏನಾಗಿದೆ, ಇದು ಒಂದು ತುಂಬ ಹರ್ಷ ಇದರಿಂದ ವ್ಯಕ್ತಪಡಿಸ್ತಿದ್ದಾರೆ. ತುಂಬ ಖುಷಿಯಾಗಿ ನಾವು ಇವರಲ್ಲೇ ದೇವ್ರು ಕಾಣ್ತಾ ಇದ್ದೀವಿ. ಸುಬ್ರಹ್ಮಣ್ಯಾಚಾರ್ಯರು ನಮ್ಗೆ ಎಷ್ಟು ಅದ್ಭುತವಾಗಿ ನಮ್ಮ ದೇವಿನ ಮಾಡ್ಕೊಂಡು ಕೊಟ್ಟಿದ್ದಾರೆ ಅಂದರೆ ನಮ್ಗೆ ಅಷ್ಟು ಆ ಖುಷಿನ ನಾವು ವ್ಯಕ್ತಪಡಿಸೋಕ್ಕೆ ಆಗ್ತಾಯಿಲ್ಲ ಇವತ್ತು. ಆ ರೀತಿ ನಾವು ಎಲ್ಲರೂ ಈ ಸಲ ಇದೇ ಫಸ್ಟ್ ಟೈಮ್ ನಾವು ಜಾತ್ರೆ 9 ಗಂಟೆಗೆ ಇಷ್ಟು ಜನ ಇಷ್ಟು ಆರತಿಗಳು ಎತ್ಕೊಂಡು ನಾವು ಇಷ್ಟು ವಿಜೃಂಭಣೆ ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ ನೀವೇ ನೋಡ್ಬೋದು ಎಷ್ಟು ಜನ ಎಷ್ಟು ಖುಷಿಯಿಂದ ಇವತ್ತು ಆಚರಿಸ್ತಾ ಇದ್ದಾರೆ ಅಂತ. ಇನ್ನು ನೂರಾರು ವರ್ಷಗಳ ಕಾಲದಿಂದಲೂ ಗುರುಕುಲ ನಾಗೇನಹಳ್ಳಿ ಹಾಗೂ ಬಾಲಕುಂಟಹಳ್ಳಿ ಗ್ರಾಮಗಳಿಗೆ ಕಣಚೇನಹಳ್ಳಿ ಗ್ರಾಮದಲ್ಲಿ ಇರುವ ಕಾಳಿಕಾಂಬ ಚೌಡೇಶ್ವರಿ ಅಮ್ಮನವರ ಕ್ಷೇತ್ರದಿಂದ ಗ್ರಾಮ ದೇವತೆಗಳ ಮೂರ್ತಿಗಳನ್ನು ಮಾಡಿಕೊಡಲಾಗುತ್ತಿದ್ದು, ಈ ವರ್ಷವೂ ಶ್ರೀ ಕಾಳಿಕಾಂಬ ಚೌಡೇಶ್ವರಿ ಅಮ್ಮನವರ ಕ್ಷೇತ್ರದ ಪ್ರಧಾನ ಅರ್ಚಕರು ಹಾಗೂ ಶಿಲ್ಪಿ ಸುಬ್ರಹ್ಮಣ್ಯ ಸ್ವಾಮಿಗಳ ಕೈಯಲ್ಲಿ ಮೂಡಿಬಂದಂತಹ ದೊಡ್ಡಮ್ಮ ಮತ್ತು ಸಪ್ಲಮ್ಮ ದೇವಿಗಳ ಮೂರ್ತಿಗಳನ್ನು ನೂತನ ರಥದಲ್ಲಿ ಕೂರಿಸಿ ಗ್ರಾಮಗಳ ರಾಜಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ರಥೋತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದರು. ಜಾತ್ರೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದಲೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ದೇವಿಯ ಆಶೀರ್ವಾದ ಪಡೆಯಲು ಭಕ್ತರು ದೇವಸ್ಥಾನಕ್ಕೆ ಮುಗಿಬಿದ್ದಿದ್ದು, ಗ್ರಾಮಗಳಲ್ಲಿ ಭಕ್ತಿಭಾವ ಹಾಗೂ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು. ಈ ವೇಳೆ ಎರಡೂ ಊರಿನ ಗ್ರಾಮಸ್ಥರು ಸುಬ್ರಹ್ಮಣ್ಯ ಸ್ವಾಮಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಏನು ಇವತ್ತು ಜಗನ್ಮಾತೆಯಾದ ಶ್ರೀ ಆದಿ ಪರಂಜ್ಯೋತಿ ಆದಿ ಪರಾಸ್ಪರ ಪರಬ್ರಹ್ಮ ಸ್ವರೂಪಿಣಿಯಾದ ಶ್ರೀ ಸಪ್ಲಮ್ಮ ದೇವಿ ದೊಡ್ಡಮ್ಮ ದೇವಿ ಗುರುಕುಲನಾಗೇನಹಳ್ಳಿ ಬಾಲಕುಂಟಹಳ್ಳಿ ಗ್ರಾಮ ದೇವತೆಗಳು ಮತ್ತು ಸುತ್ತಮುತ್ತಲಿನ 48 ಹಳ್ಳಿ ಗ್ರಾಮ ದೇವತೆಗಳು ಅಮ್ಮನವರು. ಸುಮಾರು 106 ವರ್ಷದಿಂದ ಈ ತಾಯಿ ಇತಿಹಾಸ ಇದೆ. ಸಪ್ಲಮ್ಮನ ದೊಡ್ಡಮ್ಮನಂದರೆ ಬಹಳ ವಿಶೇಷತೆ. 48 ಹಳ್ಳಿ ಗ್ರಾಮದಲ್ಲಿ ಭಾರಿ ವಿಶೇಷ. ಈ ಅಮ್ಮನ ಪೂಜೆ ಪುರಸ್ಕಾರ ಇಲ್ದಿದ್ದು ಏನೂ ಮಾಡಲ್ಲ ಇಲ್ಲಿ. ವರ್ಷಕ್ಕೊಮ್ಮೆ ಜಾತ್ರೆ ಬಹಳ 48 ಹಳ್ಳಿಗಳು ಸೇರಿ ಭಾರಿ ಅದ್ಧೂರಿಯಾಗಿ ಮಾಡ್ತಾರೆ. ಇಂಥ ಗ್ರಾಮದಲ್ಲಿ ಇವತ್ತು ಇಷ್ಟು ವರ್ಷಗಳಿಗೆ ಏನು ರಥದಲ್ಲಿ ಉತ್ಸವ ಮೂರ್ತಿನ ಭಾರಿ ಶ್ರಮೆ ಬಿದ್ದು ಉತ್ಸವ ಮೂರ್ತಿನ ಮಾಡಿಸಿದ್ದಾರೆ. ನಮ್ಮ ಇವರು ದೀಪಕ್ ಗೌಡ್ ಅಂತ ಮುಕ್ತಾ ಮುನಿಯಪ್ಪ ಅವ್ರ ಮಗ, ಮುಕ್ತಾ ಮುನಿಯಪ್ಪ ಅವರ ಮಗವರು ಇವತ್ತು ಶಾಶ್ವತವಾದ ಒಂದು 106 ವರ್ಷ ಇರ್ತದೆ ಆ ಥರ ಒಂದು ಉತ್ಸವ ಮೂರ್ತಿನ ಮಾಡಿಸ್ಕೊಟ್ಟಿದ್ದಾರೆ. ಅವರಿಗೆ ಜಗನ್ಮಾತೆ ದೊಡ್ಡಮ್ಮ ಸಪ್ಲಮ್ಮ ಒಳ್ಳೇದು ಮಾಡಲಿ, ಸರ್ವರನ್ನು ಕಾಪಾಡಲಿ. ಸಾಮಾನ್ಯ ಅಲ್ಲ ಜಾತ್ರೆ ಇಲ್ಲಿ 48 ಹಳ್ಳಿ ಜಾತ್ರೆ ಬಹಳ ಅದ್ಧೂರಿಯಾಗಿ ನಡೀತದೆ. ನಾಳೆ ಎಲ್ಲ ನೀರು ಬಂಡಿಗಳು ನಡೀತದೆ. ಭಾರಿ ವಿಶೇಷವಾಗಿ ಈ ಜಗನ್ಮಾತೆ ಭಕ್ತರನ್ನ ನಂಬಿದವ್ರನ್ನ ಸಾವಿರಾರು ಲಕ್ಷಾಂತರ ಭಕ್ತರನ್ನ ಕಾಪಾಡಿದ್ದಾಳೆ. ಸುತ್ತಮುತ್ತ 48 ಹಳ್ಳಿಯಲ್ಲೂ ಈ ಅಮ್ಮನ ತಗೊಂಡೋಗಿ ಜಾತ್ರೆ ಮಾಡೋದು.
ಈ ಜಗನ್ಮಾತೆ ನಮ್ಮದವ್ರನ್ನ ಯಾರನ್ನು ಕೈ ಬಿಟ್ಟಲ್ಲಿ ಇವತ್ತು ಭಾರಿ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾ ಇದ್ದಾರೆ. ಜಗನ್ಮಾತೆ ಆಶೀರ್ವಾದ ಸರ್ವರಿಗೂ ಸಿಗಲಿ, ಒಳ್ಳೆಯದಾಗಲಿ. ನಮ್ಮ ಹಿರಿಯರು ಏನು ನಮ್ಮ ತಾತನವರು ಮುತ್ತಾತನವರು ಯಾರು ನಮ್ಮ ಹಿರಿಯರು ಈ ಅಮ್ಮನ್ನ ಮಾಡಿರೋದು, ಅದೇ ಥರ ಇವತ್ತು ರಥದಲ್ಲಿಡೋ ಉತ್ಸವಮೂರ್ತಿಗಳು ನಮ್ಮ ಕೈಯಲ್ಲಿ ಮಾಡಿಸಿದ್ದಾರೆ. ನಾವು ಆತ್ಮಪೂರ್ವಕವಾಗಿ ಭಾರಿ ವಿಶೇಷಿತವಾಗಿ ಸುಂದರವಾಗಿ ಅಮ್ಮನವ್ರನ್ನ ಮಾಡಿಕೊಟ್ಟಿದ್ದೀರಿ. ಅದೇ ಥರ ಶಕ್ತಿನೂ ಇದೆ. ಊರೆಲ್ಲ ಬಹಳ ಸಂತೋಷ ಆಗಿದ್ದಾರೆ. ಆ ಜಗನ್ಮಾತೆ ಆಶೀರ್ವಾದ ಸರ್ವರಿಗೂ ಸಿಗಲು, ಒಳ್ಳೆಯದಾಗಲಿ. ಒಟ್ಟಾರೆ ಗುರುಕುಲ ನಾಗೇನಹಳ್ಳಿ ಹಾಗೂ ಬಾಲಕುಂಟಹಳ್ಳಿ ಗ್ರಾಮಗಳಲ್ಲಿ ನಡೆದ ಶ್ರೀ ದೊಡ್ಡಮ್ಮ ಮತ್ತು ಸಪ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಭಕ್ತಿ ಭಾವ ಹಾಗೂ ಸಂಭ್ರಮದ ನಡುವೆ ಅದ್ದೂರಿಯಾಗಿ ನೆರವೇರಿತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದಿನಪೂರ್ತಿ ಕೆಲಸ ಮಾಡಿರುವ ನೀರುಗಂಟಿಗಳು ತಮ್ಮ ಕೆಲಸದ ಹಾಜರಾತಿಗಾಗಿ ಗ್ರಾಮ ಪಂಚಾಯಿತಿ ಕಚೇರಿ ಬಳಿ ಕಾದು ನೋಡುವ ಅತಂತ್ರ ಆಡಳಿತ ವ್ಯವಸ್ಥೆಗೆ ಬೇಸರಗೊಂಡಿರುವ ಘಟನೆ ಕಾನಗಮಾಕಲಪಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆದಿದೆ. 1 ಅವರಿಂದ ಜರಗಾರರು ತಮ್ಮ ಕೊಡಕ್ಕೆ ವೇಟಿಂಗಲ್ಲಿದ್ದಾರೆ. ಅಧಿಕಾರಿಗಳು ಇಲ್ಲಿ ಯಾರೇ ಆಗಲಿಲ್ಲ, PDO ಇಲ್ಲ, ಸೆಕ್ರೆಟ್ರಿ ಇಲ್ಲ, ಬೇರೆ ಯಾರೂ ಇಲ್ಲ. ಪಾಪ ಅವ್ರ ಹೆಂಡತಿ ಮಕ್ಕಳನ್ನ ಬಿಟ್ಟು ಊರಲ್ಲಿ ನೀರು ಬಿಡೋದು ಬಿಟ್ಟು ಇಲ್ಲಿ ವೇಟಿಂಗಲ್ಲಿದ್ದಾರೆ. ತಗೊಳ್ಳೋಕೆ ಸಹ ಪಾಪ ಟಾರ್ಚರ್ ಕೊಡ್ತಾ ಇರೋದು ಅಧಿಕಾರಿಗಳು ಜರಗಾರರಿಗೆ. ಪಾಪ ಇದೇ ಟಾರ್ಚರು. ಬಾಗೇಪಲ್ಲಿ ತಾಲೂಕಿನ ಕಾನಗಮಾಕಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 26 ಹಳ್ಳಿಗಳಿದ್ದು ಒಟ್ಟು 26 ಮಂದಿ ನೀರುಗಂಟಿಗಳು ಕೆಲಸ ಮಾಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರುಗಂಟಿ ಕೆಲಸ ಮಾಡುವವರು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿರುವ ಪಂಚಾಯತ್ ರಾಜ್ ಇಲಾಖೆ ಬಯೋಮೆಟ್ರಿಕ್ನಲ್ಲಿ ಆನ್ಲೈನ್ನಲ್ಲಿ ಹಾಜರಾತಿ ಪಡೆಯುವುದು ಕಡ್ಡಾಯವಾಗಿದೆ. ಆದರೆ ನೀರುಗಂಟಿಗಳಿಂದ ತಮ್ ಪಡೆದುಕೊಂಡು ಹಾಜರಾತಿ ನೀಡಬೇಕಾಗಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಕಚೇರಿ ಕಡೆ ಸುಳಿಯುವುದಿಲ್ಲ. ಅಧಿಕಾರಿಗಳ ಬೇಜವಾಬ್ದಾರಿತನದ ಕಾರಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೀರುಗಂಟಿಗಳು ಸಂಜೆ 6 ಗಂಟೆವರೆಗೂ ಗ್ರಾಮ ಪಂಚಾಯಿತಿ ಪಡಸಾಲೆಯಲ್ಲಿ ಕಾದು ನೋಡಿ ಸಂಜೆ ವಾಪಸ್ಸು ಹೋಗುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಕುಟುಂಬ ನಿರ್ವಹಣೆಯ ಜವಾಬ್ದಾರಿ ಹೊತ್ತು ಕನಿಷ್ಠ ವೇತನಕ್ಕೆ ಕೆಲಸ ಮಾಡುತ್ತಿರುವ ನೀರುಗಂಟಿಗಳ ಬದುಕಿಗೆ ಆಸರೆ ಆಗಿರುವ ಸರ್ಕಾರಿ ವೇತನ ಪಡೆದುಕೊಳ್ಳಲು ಇಲ್ಲಿನ ನೀರುಗಂಟಿಗಳು ಹರಸಾಹಸ ಪಡುವಂತಾಗಿದೆ. ಕಾನಗಮಾಕಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಿಸಿರುವ ಓರ್ವ ನೀರುಗಂಟಿಗೆ ದಿನಕ್ಕೆ ಸರಾಸರಿ 500 ರು ವೇತನ ಸಿಗಲಿದೆ. ಆದರೆ ಇಲ್ಲಿ ನೀರುಗಂಟಿಗಳು ಭೌತಿಕವಾಗಿ ಕೆಲಸ ಮಾಡಿದರೂ ಆನ್ಲೈನ್ ಹಾಜರಾತಿ ಸಿಗದ ಕಾರಣ ವೇತನವನ್ನು ಕಳೆದುಕೊಳ್ಳುವ ಅತಂತ್ರ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಸಂಬಂಧಪಟ್ಟ ಇಲಾಖೆ ಮೇಲಾಧಿಕಾರಿಗಳು ಕಾನಗಮಾಕಲಪಲ್ಲಿ ಗ್ರಾಮ ಪಂಚಾಯಿತಿಯ ಅವ್ಯವಸ್ಥೆಗಳ ಬಗ್ಗೆ ಗಮನ ಹರಿಸಿ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. 1 ಅವರಿಂದ ಜರಗಾರರು ತಮ್ಮ ಕೊಡಕ್ಕೆ ವೇಟಿಂಗಲ್ಲಿದ್ದಾರೆ. ಅಧಿಕಾರಿಗಳು ಇಲ್ಲಿ ಯಾರೇ ಆಗಲಿಲ್ಲ, PDO ಇಲ್ಲ, ಸೆಕ್ರೆಟ್ರಿ ಇಲ್ಲ, ಬೇರೆ ಯಾರೂ ಇಲ್ಲ. ಪಾಪ ಅವ್ರ ಹೆಂಡತಿ ಮಕ್ಕಳನ್ನ ಬಿಟ್ಟು ಊರಲ್ಲಿ ನೀರು ಬಿಡೋದು ಬಿಟ್ಟು ಇಲ್ಲಿ ವೇಟಿಂಗಲ್ಲಿದ್ದಾರೆ. ತಗೊಳ್ಳೋಕೆ ಸಹ ಪಾಪ ಡೈಲಿ ಇದೇ ಟಾರ್ಚರ್ ಕೊಡ್ತಾ ಇರೋದು ಅಧಿಕಾರಿಗಳು ಜರಗಾರರಿಗೆ. ಪಾಪ ಇದೇ ಟಾರ್ಚರು. ಇಲ್ಲಾಂದ್ರೆ ಕೆಲಸ ಮಾಡಿ ಅದು ಮಾಡಿ ಇದು ಮಾಡಿ ಅಂತೇಳಿ ಬೆಳಗ್ಗೆ ಆ ಥರ 1 ಅವರ್ ವೆಯ್ಟ್ ಮಾಡಿಸ್ತಾರೆ. ಸಾಯಂಕಾಲ ಬಂದು ಒಂದು 5 ಗಂಟೆಗೆ ಬಂದವರು ವೆಯ್ಟ್ ಮಾಡಿಸ್ತಾರೆ. ಏನಪ್ಪ ಎಂತ ಬದಕ್ಕೆ వచ్చినది మీరా? 4:30కి కొందరు వచ్చినారా? 5 గంటలకే కొందరు 5 గంటలు 4 గంటలకు వచ్చినదా? ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ KCN ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ MG ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ.
2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಉತ್ತಮ ಕಲಿಕಾ ವಾತಾವರಣಕ್ಕೆ ಹೇಳಿ ಮಾಡಿಸಿದ ತಾಣ. ಪರಿಣತಿ ಶಿಕ್ಷಕ ವೃಂದ, ಸಾರಿಗೆ ಸೌಕರ್ಯ, ಉತ್ತಮ ಕ್ರೀಡಾಂಗಣ, ಶಿಕ್ಷಣದ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ ಎಐ ಪವರ್ಡ್ ಕ್ಯಾಂಪಸ್ನೊಂದಿಗೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ಐಸಿಎಸ್ಸಿ ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ, ಜಿಪಿಎಸ್ ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್ ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759.
ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಸರ್ಕಾರ ಕೆಎಡಿವಿಯಿಂದ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ ಆಗ್ರಹಿಸಿ ಕಳೆದ 66 ದಿನಗಳಿಂದ ರೈತರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ. ಆದರೆ ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡದ ಕಾರಣ ರೈತರು ಬೈಕ್ಗಳ ಮೂಲಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಯೋಜನೆ ರೂಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಗ್ರಾಮದ ಬಳಿ ಜಂಗಮಕೋಟೆ ಹೋಬಳಿಗೆ ಸೇರಿದಂತಹ 13 ಹಳ್ಳಿಗಳ ವ್ಯಾಪ್ತಿಗೆ ಸೇರುವ 2390 ಎಕರೆ ಜಮೀನಿನಲ್ಲಿ ರಾಜ್ಯ ಸರ್ಕಾರ ವಿನೂತನ ಮಾದರಿಯ ವಿವಿಧ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲು ಯೋಜನೆ ರೂಪಿಸಿದೆ. ಆದರೆ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಸ್ಥಳೀಯ ಸಾವಿರಾರು ಜನ ರೈತರು ಜಮೀನು ಕೊಡಲು ಹಿಂದೇಟು ಹಾಕಿದ್ದಾರೆ. ಹಲವು ಬಾರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಸಹ ಮಾಡಿದ್ದಾರೆ. ಆದರೂ ಸಹ ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿಕೊಳ್ಳಲು ನೋಟಿಸ್ ಜಾರಿ ಮಾಡಿದೆ. ಇದರಿಂದ ರೈತರು ಕಳೆದ 66 ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಕೈಗೊಂಡಿದ್ದಾರೆ. ಆದರೂ ಸಹ ರಾಜ್ಯ ಸರ್ಕಾರ ಕ್ಯಾರೆ ಎನ್ನದ ಕಾರಣ ಜೂನ್ 6, 2026 ಸುಮಾರು 10,000 ಬೈಕ್ಗಳ ಮೂಲಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. 5ನೇ ತಾರೀಕು ಕರ್ನಾಟಕ ಸರ್ಕಾರ ಏನು ಭೂ ಸ್ವಾಧೀನವನ್ನು ಮುಂದುವರಿಸ್ತಾ ಇದೆ, ಇದು ರೈತ ವಿರೋಧಿಯಾಗಿದೆ. ಈ ರೈತ ವಿರೋಧಿ ಧೋರಣೆಯನ್ನು ಸರ್ಕಾರ ಕೈಬಿಡಬೇಕು. 2013 ಕಾಯ್ದೆ ಏನಿದೆ, ಕಾಯ್ದೆ ಕೆಳಗಡೆ ಸರ್ಕಾರ ತನ್ನ ನಡವಳಿಕೆಗಳನ್ನು ತೋರಿಸ್ಬೇಕು. ಅದನ್ನು ಬಿಟ್ಟು ಬಲಾತ್ಕಾರದ ಭೂ ಸ್ವಾಧೀನ ಮುಂದುವರೆದ್ರೆ ಈ 5ನೇ ತಾರೀಕಿನ ಕಾರ್ಯಕ್ರಮ ಭಾಳ ಪರಿಣಾಮಕಾರಿಯಾಗಿ ಸುಮಾರು 10,000 ಬೈಕ್ಗಳ ಮೂಲಕ ಸುಮಾರು 16,000 ಜನ ರೈತರು ಬೆಂಗಳೂರು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೆ ತಯಾರಾಗಿ ಚಿಕ್ಕಬಳ್ಳಾಪುರ DC ಕಚೇರಿಯಿಂದ ಈ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಅವಕಾಶ ಕೊಡ್ತಾರೆ ಅಂತ ಏನು ನಾವೇನು ಚಳುವಳಿಯನ್ನು ಘೋಷಣೆ ಮಾಡಿಲ್ಲ. ಸರ್ಕಾರದ ಯಾವ ರೀತಿಯ ಅಡ್ಡಿ ಆತಂಕಗಳು ಬರ್ತದೋ ಅದನ್ನೆಲ್ಲ ಮೀರಿ ಹೋಗುವಂಥ ಶಕ್ತಿ ರೈತ ಸಂಘಕ್ಕಿದೆ. ಆ ಕೆಲಸವನ್ನು ನಾವು ಮಾಡ್ತೀವಿ. ಫಲವತ್ತಾದ ಜಮೀನಿನಲ್ಲಿ ದ್ರಾಕ್ಷಿ, ರೇಷ್ಮೆ, ಹೂ, ಹಣ್ಣು, ತರಕಾರಿ ಬೆಳೆಯಲಾಗ್ತಿದೆ. ಫಲವತ್ತಾದ ಭೂಮಿಯನ್ನು ಕೈಗಾರಿಕೆಗಳಿಗೆ ಕೊಡಲ್ಲ ಎಂದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಇಂದಿನ ಧರಣಿಯಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಚಿಕ್ಕಬಳ್ಳಾಪುರದ ಶಾಖಾ ಮಠಾಧೀಶರಾದ ಶ್ರೀ ಮಂಗಳನಾಥ ಸ್ವಾಮಿ ಭಾಗಿಯಾಗಿ ರೈತರ ಶಾಪ ಒಳ್ಳೆಯದಲ್ಲ, ರೈತರನ್ನು ನೆಮ್ಮದಿಯಾಗಿ ಬದುಕಲು ಬಿಡಿ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಿದರು. ರೈತ ಅಂತಕ್ಕಂಥವರು ಇವರು ದೇಶದ ಬೆನ್ನೆಲುಬು. ನಮ್ಮ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತೇಳಿ ನಾವೆಲ್ಲರೂ ಕೂಡ ಮಾತಾಡ್ತಾ ಇರ್ತಕ್ಕಂಥದ್ದು, ಹೇಳ್ತಾ ಅದು ಸತ್ಯವೂ ಕೂಡ ಹೌದು, ಅದೇನು ಉತ್ಪ್ರೇಕ್ಷೆ ಏನಲ್ಲ. ಅಂತ ರೈತರಿಗೆ ಸಂಕಷ್ಟ ಆದಾಗ, ಅಂತ ರೈತರಿಗೆ ತೊಂದರೆಗಳಾದಾಗ ಶ್ರೀಮಠ ಯಾವತ್ತೂ ಕೂಡ ಜೊತೆಗಿರುತ್ತೆ ಅಂತ ಹೇಳಿ ನಮ್ಮ ಪೂಜ್ಯ ಗುರು ನಿರ್ಮಲಾ ಸ್ವಾಮಿಜಿಯವರು, ನಮ್ಮ ಬಾಲಗಂಗಾಧರನಾಥ ಮಹಾಸ್ವಾಮಿಜಿಯವರ ಕಾಲದಲ್ಲೂ ಕೂಡ ಈಗಾಗಲೇ ನೀರಾವರಿ ಬಗ್ಗೆ ತಾವೆಲ್ಲ ಮಾತಾಡಿದ್ರಿ. ಪೂಜ್ಯ ಗುರು ಬಾಲಗಂಗಾಧರನಾಥ ಮಹಾಸ್ವಾಮಿಜಿಯವರು ನಮ್ಮ 2 ಜಿಲ್ಲೆಗೆ ಏನು ನೀರಿನ ಹೋರಾಟದಲ್ಲೂ ಕೂಡ ಪೂಜ್ಯ ಬಾಲಗಂಗಾಧರ ಸ್ವಾಮಿ ಆಶೀರ್ವಾದ ಮತ್ತು ನಿರ್ಮಲಾ ಸ್ವಾಮಿಜಿಯವರ ಆಶೀರ್ವಾದವೂ ಕೂಡ ಇತ್ತು. ಇವತ್ತು ಇಲ್ಲಿ ಭೂ ಸ್ವಾಧೀನ ಆಗಿದೆ 2823 ಎಕರೆ. ಅದನ್ನ ಈಗೆಲ್ಲ ಮಾತಾಡಿದಾಗ ಹಾಗೆ ನಮಗೆ ಇಂಡಸ್ಟ್ರಿ ಅಂದ್ರೆ ಕೈಗಾರಿಕೆಗಳು ಬರ್ತಕ್ಕಂಥದ್ದು ವಿರೋಧ ಅಲ್ಲ, ಅವು ಎಲ್ಲಿ ಬರಬೇಕು ಅಲ್ಲಿ ಬರಲಿ, ಬರಡಾದ ಭೂಮಿಗಳಿಗೆ ಬರಲಿ. ಹಾಗಂತೇಳಿ ಫಲವತ್ತಾದ ಭೂಮಿಯನ್ನ ನೀವು ಕಬಳಿಸ್ಕೊಂಡು ಅಥವಾ ಭೂಸ್ವಾಧೀನ ಮಾಡಿಕೊಂಡ್ರೆ ನಮ್ಮ ರೈತರು ಎಲ್ಲಿ ಹೋಗಿ ಬದುಕ್ತಾರೆ? ನೀವು ಒಂದು ಸಲ ಕೊರೋನಾವನ್ನ ನೆನಪು ಮಾಡ್ಕೊಳ್ಳಿ.
ಆ ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಬೆಂಗಳೂರಿನಲ್ಲಿದ್ದವರೆಲ್ಲರೂ ಕೂಡ ಹಳ್ಳಿಗಳಿಗೆ ತಮ್ಮ ಜಮೀನಿಗೆ ಬಂದ್ರು. ಆ ಜಮೀನೇ ಇಲ್ಲ ಅಂತಂದಿದ್ರೆ ಅವರೆಲ್ಲರೂ ನೇಣಾಕ ಸಾಯಬೇಕಾಗಿತ್ತು. ಅದಕ್ಕಾಗಿ ನಾವು ಹೇಳ್ತಕ್ಕಂಥದ್ದು ನಮ್ಮ ಹೋರಾಟ ಇಂಡಸ್ಟ್ರಿ ಬೇಕು. ನಮ್ಮ ಮಕ್ಕಳುಗಳು ಇವತ್ತು ಕೂಡ ನಮ್ಮ ರೈತರ ಮಕ್ಕಳುಗಳು ತುಂಬಾ ವಿದ್ಯಾವಂತರಾಗ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಬೇಕು ಅವ್ರಿಗೆ ಉದ್ಯೋಗದ ಸಮಸ್ಯೆ ಆಗತ್ತಿಲ್ಲ ಹೋದ್ರೆ ಆ ಇಂಡಸ್ಟ್ರಿ ಎಲ್ಲಿ ಬರಬೇಕು ಅಂದ್ರೆ ಬರಡು ಭೂಮಿಗಳು ಬೇಕಿದ್ದಾವೆ. ನಮ್ಮ ತಾಲೂಕಲ್ಲೂ ಇದೆ, ನಮ್ಮ ಜಿಲ್ಲೆಯಲ್ಲೂ ಕೂಡ ಇದೆ. ಅವೆಲ್ಲ ಪರಿಶೀಲನೆಯನ್ನ ಮಾಡಿ ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡಿಕೊಂಡು ಸರ್ಕಾರ ರೈತರಿಗೆ ತೊಂದರೆ ಆಗಬಹುದು ರೀತಿಯಲ್ಲಿ ರೈತರ ಅನ್ನನೇ ಬೆಳೆದಿಲ್ಲ, ರೈತರ ಕಣಜನೇ ತುಂಬಿಲ್ಲ ಅಂದ್ರೆ ನಮ್ಮ ಇವರೆಲ್ಲ ಮಾತಾಡ್ತಾ ಹೇಳ್ತಾ ಅದು ಕಂಪನಿ ದೇವರಾಜಲ್ಲ, ನಾವು ಮಣ್ಣು ತಿನ್ಬೇಕಾಗತ್ತೆ. ಮಣ್ಣು ತಿನ್ನ ಬದುಕಕ್ ಆಗಲ್ಲ. ಇಲ್ಲ ಅಂದ್ರೆ ಇವ್ರು ಯಾರೋ ಹೇಳಿದಾಗ ಮಾನಂದಗೌಡರು ಹೇಳಿದಾಗ ನಾವು ಪ್ರಾಣ ಕೊಡ್ಬೇಕಾಗತ್ತೆ. ಆ ಪ್ರಾಣ ಕೊಟ್ರೆ ನಾಳೆ ರೈತರು ಬೆಳೆನೇ ಬೆಳೆದಿಲ್ಲ ಅಂದ್ರೆ ನೀವು ನಾಳೆ ನೀವೆಲ್ಲರೂ ಕೂಡ ಪ್ರಾಣ ಕೊಡ್ಬೇಕಾಗತ್ತೆ. ರೈತರು ಪ್ರಾಣ ಕೊಟ್ರು ಅಂದ್ರೆ ಬೇರೆಯವರು ಕೂಡ ಅದು ಅಧಿಕಾರ ಇರ್ಬೋದು, ರಾಜಕೀಯ ವರ್ಗ ಇರ್ಬೋದು, ಎಲ್ಲರೂ ಕೂಡ ಪ್ರಾಣ ಕೊಡ್ಬೇಕಾಗತ್ತೆ. ರಾಜಕೀಯಗಳವರು ಕೂಡ ಅನ್ನ ತಿನ್ಬೇಕು, ಅಧಿಕಾರಿಗಳು ಕೂಡ ಅನ್ನವನ್ನೇ ತಿನ್ಬೇಕಾಗತ್ತೆ. ಅನ್ನ ತಿಂದೆ ಯಾರು ಕೂಡ ಬದುಕಕ್ಕಾಗಲ್ಲ. ಅದಕ್ಕೆ ಅನ್ನವೇ ಸರ್ವಸ್ವ. ಅಂತ ನಿಟ್ಟಿನಲ್ಲಿ ಅನ್ನ ಬೆಳೀತಕ್ಕಂಥ ಅಥವಾ ಆಹಾರವನ್ನ ಕೊಡ್ತಕ್ಕಂಥ ಜೀವನವನ್ನ ಕೊಡ್ತಕ್ಕಂಥವ್ರು ರೈತರು, ಆ ಬದುಕನ್ನ ಕಟ್ಕೊಡ್ತಕ್ಕಂಥವ್ರು ರೈತರು. ನೀವು ನಮ್ಮ ಪುಟ್ಟಣ್ಣಯ್ಯವರು ಹೇಳ್ತಾ ಇರೋ ರೈತ ಸಂಘದವರು, ಅಯ್ಯೋ ಕಂಪ್ಯೂಟರ್ ಅಲ್ಲಿ ಟೊಮೆಟೊ ತೆಗಿಯಕ್ಕಾಗತ್ತಾ ಅಂತ ಅನ್ನೋರು. ಹಾಗೆ ನಾವು ಏನೇ ಕಂಪನಿಗಳು ಬಂದ್ರು ಏನೇ ಬಂದ್ರು ಕಂಪನಿಗಳಲ್ಲಿ ಕೆಲಸ ಮಾಡೋರು ಕೂಡ ಅನ್ನ ತಿನ್ಬೇಕು, ಕಂಪನಿಗಳು ಕಟ್ಟೋರು ಅನ್ನ ತಿನ್ಬೇಕು, ಕಂಪನಿಗಳಿಗೆ ಆಡಳಿತ ಮಾಡೋರು ಕೂಡ ಅನ್ನವನ್ನೇ ತಿನ್ಬೇಕಾಗುತ್ತೆ. ಅನ್ನ ತಿನ್ನಕ್ ಒಂದಿಷ್ಟು ನಿಮ್ಗೆ ಜಮೀನುಗಳು ಬೇಡವಾ, ಆ ವ್ಯವಸಾಯ ಬೇಡವಾ ನಿಮ್ಗೆ? ಅದನ್ನ ಅರ್ಥ ಮಾಡ್ಕೊಂಡು ನೀವೆಲ್ಲರೂ ಕೂಡ ಆ ಭೂ ಸ್ವಾಧೀನ ಆಗಿರ್ತಕ್ಕಂಥದ್ದನ್ನ ಅದು ಏನು ಫಲವತ್ತ ಅಥವಾ ಇದೆಯೋ ಅಥವಾ ಬರಡಿದೆಯೋ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಿ. ಇವತ್ತು ಸಾಕಷ್ಟು ಟೆಕ್ನಾಲಜಿ ಇದೆ, ಆ ಟೆಕ್ನಾಲಜಿ ಮುಖಾಂತರ ಒಟ್ನಲ್ಲಿ ಅವರು ಬಿಡೋಲ್ಲ ನಾವು ಕೊಡಲ್ಲ ಅನ್ನೋ ಹಾಗೆ KIADB ಸದ್ಯ 2390 ಎಕರೆ ಜಮೀನು ಭೂಸ್ವಾಧೀನಕ್ಕೆ ಪ್ರಕ್ರಿಯೆ ಆರಂಭಿಸಿದೆ. ಇದರಿಂದ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರ ಮತ್ತೊಂದು ಬಣ ಜಮೀನು ಕೊಡುವುದಾಗಿ ಪ್ರತಿಭಟನೆ ನಡೆಸಿದೆ. ಮುಂದೆ ಏನಾಗುತ್ತೋ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬೈಕ್ ಮತ್ತು ಕ್ಯಾಂಟರ್ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲಿ ಸಾವನ್ನಪ್ಪಿರುವ ದುರ್ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ತಾಲೂಕಿನ ಗೌರಿಬಿದನೂರು ರಸ್ತೆಯಲ್ಲಿ ಇರುವ ಗೊಲ್ಲಹಳ್ಳಿ ಗೇಟ್ ಬಳಿ ಬೆಂಗಳೂರಿನಿಂದ ಮಂಚೇನಹಳ್ಳಿಗೆ ಕೆಲಸದ ನಿಮಿತ್ತ ಬೈಕ್ನಲ್ಲಿ ತೆರಳುತ್ತಿದ್ದ ನಾಗರಾಜು ಅವರ ಬೈಕ್ಗೆ ಕ್ಯಾಂಟರ್ ವಾಹನ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಡಿಕ್ಕಿಯ ತೀವ್ರತೆಗೆ ಬೈಕ್ ಸವಾರ ನಾಗರಾಜು ಗಂಭೀರವಾಗಿ ಗಾಯಗೊಂಡಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅಪಘಾತದ ಬಳಿಕ ಕೆಲ ಕಾಲ ರಸ್ತೆ ಮೇಲೆ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳೀಯರು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು ಪ್ರಕರಣ ದಾಖಲಿಸಿಕೊಂಡು ಅಪಘಾತ ಮಾಡಿದ ಕ್ಯಾಂಟರ್ ವಾಹನವನ್ನು ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸರ್ ರಮೇಶ್, ಮಾವನ ಹೆಸರು ನಾಗರಾಜು. ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಕೆಲಸಕ್ಕೆ ಬರ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಮುಗಿಸ್ಕೊಂಡು ಮಂಚನಹಳ್ಳಿಗೇನೋ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗ್ಬೇಕಾದ್ರೆ ಏನೋ ಬೈಕಲ್ಲಿ ಹೋಗ್ತಾ ಇದ್ದಾರೆ ಒಬ್ಬರೇ. ಮತ್ತು ಕ್ಯಾಂಟ್ರ್ ಮುಂದೆ ಹೋಗ್ತಿರ್ಬೇಕಾದ್ರೆ ಹಿಂದಿಂದ ಹೋಗಿ ಕ್ಯಾಂಟ್ರ್ ಹೊಡೆದಿದೆ. ಅಷ್ಟು ಇಲ್ಲಿ ನಮಗೆ ಅಲ್ಲಿ ಸ್ಥಳೀಕರು ಇರ್ತಾರಲ್ಲ, ನಮ್ಮ ಮಾವನ ಫೋನಿಂದ ನಮಗೆ ಫೋನ್ ಹಾಕಿದ್ರು. ಇಮಿಡಿಯೇಟ್ಲಿ ನಾವು ನೋಡಿ ಅವರು ಹೇಳಿದ್ಕಿಂತ ಹಾಸ್ಪಿಟ್ಲಿಗೆ ಕಳಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ಸೀದಾ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದ್ವಿ. ಅಷ್ಟಾಗಿದೆ. ಅಷ್ಟೊತ್ತಿಗೆ ಏನಾಗಿದೆ? ಡೆತ್ ಆಗಿದೆ. ಡೆತ್ ಆಗುತ್ತೆ, ಸ್ಪಾಟ್ ಆಗಿದ್ದಾರೆ. ಅಂದರೆ ಅವ್ರಿಗೇನು ಕೆಲಸಕ್ಕೆ ಯಾಕೆ ಬಂದಿದ್ದಾರೆ? ಅವರು ಅಲ್ಲಿ ಇಲ್ಲಿ ಫೆನ್ಸಿಂಗ್ ಕೆಲಸ ಅದು ಮಾಡಿಸ್ತಿರ್ತಾರೆ ಹೊಲಗಳದು, ಅದನ್ನ ಕೆಲಸದ ಮೇಲೆ ಹುಡುಕೊಂಡು ಕೆಲಸಕ್ಕೆ ಬಂದಿದ್ದಾರೆ. ಮನೆಯಿಂದನೇ ಬಂದಿದ್ದಾರೆ. ಮನೆಯಿಂದ ಹೇಳಿ ಮನೆಯವರಿಗೆ ಹೇಳ್ಬಿಟ್ಟು ಬಂದಿದ್ದಾರೆ. ಬಟ್ ಇದು ಫಸ್ಟ್ ಅವರೇ ಆಕ್ಸಿಡೆಂಟ್ ಅವರೇ ಬಂದು ಇವನು ತಪ್ಪಿಂದ ಹೊಡೆದಿದ್ದಾರಾ ಅಥವಾ ಯಾವ ರೀತಿ? ಇಲ್ಲ, ಇವರು ಹೋಗ್ತಾ ಇದ್ದಾರೆ, ಬಾಡಿಗೆ ಹೋಗ್ತಾ ಇದ್ದಾರೆ. ಇಲ್ಲಿಂದ ಹೋಗಿ ಕ್ಯಾನ್ಸರ್ ಹೊಡೆದಿರೋದು. ಇಲ್ಲಿಂದ ಎಷ್ಟು ವಯಸ್ಸು ಇವರಿಗೆ? ಅವ್ರಿಗೆ 65 ಆಗಿದೆ. ನಿಮ್ಮ ಹೆಸರು? ರಮೇಶ್. ಒಟ್ಟಾರೆ ಬೈಕ್ ಮತ್ತು ಕ್ಯಾಂಟರ್ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಬೈಕ್ ಸವಾರ ನಾಗರಾಜು ಸಾವನ್ನಪ್ಪಿದ್ದು ಘಟನೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step.
Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ. ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಾವು ಎಸಿಇ ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality.
ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಮಸ್ಕಾರ. ಮೈಲಪಳ್ಳಿ ಗ್ರಾಮದ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಶ್ರೀ ಗಂಗಮ್ಮ ದೇವಿಯ ದೇವಾಲಯ ಕಟ್ಟಡವನ್ನು ನೂತನವಾಗಿ ಇದೇ ಜೂನ್ 18 ಮತ್ತು 19ನೇ ತಾರೀಕು ಗುರುವಾರ ಮತ್ತು ಶುಕ್ರವಾರದಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಗುರುವಾರದಂದು ಪೂಜಾ ಕಾರ್ಯಕ್ರಮ, ಗಂಗಾ ಪೂಜಾ ಕಾರ್ಯಕ್ರಮ ಇರುತ್ತದೆ. ಶುಕ್ರವಾರದಂದು ದೇವಿಯ ಪ್ರಾಣ ಪ್ರತಿಷ್ಠೆ ಹಾಗೂ ವಿಶೇಷ ಕಾರ್ಯಕ್ರಮಗಳು ಹಾಗೂ ಮುಖ್ಯ ಅತಿಥಿಗಳು ಸನ್ಮಾನ ಕಾರ್ಯಕ್ರಮ ಹಾಗೂ ಊರಿನ ಮುಖಂಡರುಗಳಿಂದ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದ ಸಲುವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸದರಿ ಗಂಗಮ್ಮ ದೇವಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ, ದಾನಿಗಳಿಂದ ಈ ಒಂದು ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿಕೊಂಡಿರುತ್ತೇವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಹ್ವಾನಿಸುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಹಿಂದೂ ಮುಸ್ಲಿಮರು ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಸಹೋದರರಂತೆ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಂಡು ಶಾಂತಿ ಸೌಹಾರ್ದತೆಯಿಂದ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಹಬ್ಬಗಳನ್ನು ಆಚರಿಸಬೇಕು ಎಂದು ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಹೇಳಿದರು. ಈ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ನೀವು ಸಹ ಮೆರವಣಿಗೆಯಲ್ಲಿ ಬರ್ತಿರ್ತೀರಿ. ಆ ಟೈಮಲ್ಲಿ ಅನಾವಶ್ಯಕವಾಗಿ ಕೆಲವರು ಇರ್ತಾರೆ, ಅನಾವಶ್ಯಕವಾಗಿ ಯಾವುದೇ ರೀತಿಯ ಬೇರೆ ಇನ್ನೊಂದು ಕೋಮಿಗೆ ಉದ್ರೇಕಗೊಳ್ಳೋದು ಅಥವಾ ಬೇರೆ ರೀತಿಯ ಕೆಟ್ಟದಾಗಿ ಮಾತಾಡೋದು ಅದು ಯಾವುದೂ ಆಗಬಾರ್ದು. ಇದು ನಮ್ಮ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಸೂಚನೆ ಅಥವಾ ಆದೇಶ. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಆಯೋಜಿಸಿದ ಶಾಂತಿ ಸಭೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಮಾತನಾಡಿದ್ದಾರೆ. ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವ ಬಕ್ರೀದ್ ಹಬ್ಬ ಹಾಗೂ ಶ್ರೀರಾಮ ಶೋಭಾ ಯಾತ್ರೆಯನ್ನ ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು. ಬಕ್ರೀದ್ ಹಬ್ಬದ ದಿನದಂದು ಹಿಂದೂ ಸಮಾಜದವರು ಮತ್ತು ಶ್ರೀರಾಮ ಶೋಭಾ ಯಾತ್ರೆಯಂದು ಮುಸ್ಲಿಂ ಸಮಾಜದವರು ಪರಸ್ಪರ ಸಹಕರಿಸಬೇಕು, ಕೋಮು ಸೌಹಾರ್ದತೆ ಕಾಪಾಡಿಕೊಳ್ಳಬೇಕು ಎಂದರು. ಮುಸ್ಲಿಂ ಸಮುದಾಯ ಆಗಲಿ ಅಥವಾ ಹಿಂದೂ ಸಮಾಜದವರಾಗಲಿ ಯಾರ ಧಾರ್ಮಿಕ ಭಾವನೆಗಳಿಗೆ ಕೆರಳಿಸುವಂತಹ ಕೆಲಸಗಳನ್ನ ಮಾಡಬಾರದು. ಯಾರಾದರೂ ಪ್ರಚೋದನಾಕಾರಿ ಘೋಷಣೆಗಳನ್ನ ಕೂಗಿದರೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೇ ವೇಳೆ ಶ್ರೀರಾಮ ಶೋಭಾ ಯಾತ್ರೆಯ ದಿನದಂದು ಮದ್ಯದ ಮತ್ತು ಮಾಂಸದ ಅಂಗಡಿಗಳನ್ನ ಮುಚ್ಚಲು ಕ್ರಮ ಕೈಗೊಳ್ಳಬೇಕು ಎಂದು ಹಿಂದೂ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ. ಅದಕ್ಕೆ ಸ್ಪಂದಿಸಿದ ಆರಕ್ಷಕ ವೃತ್ತ ನಿರೀಕ್ಷಕರು ಈ ಸಂಬಂಧ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದ್ದಾರೆ. ಅದು ಬೇರೆಯವ್ರಿಗೆ ಎಕ್ಸಾಂಪಲ್ ಈಗ ನಿಮ್ಮ ಹಬ್ಬಗಳು ಮುಸ್ಲಿಂ ಹಬ್ಬದಿನ ಹಿಂದೂ ಅವರಿಗೆ ನಾವು ಯಾವುದೇ ರೀತಿಯ ಪ್ರಚೋದನಕಾರಿ ಅಥವಾ ಇದಾಗಬಾರ್ದು, ಭಾಷಣ ಗೀಷಣ ಏನೂ ಆಗೋದು ಬೇಡ, ಆಗಬಾರ್ದು ಅಂತ ನಿಮ್ಮಲ್ಲಿ ಹೋಗಿದ್ದು. ಎರಡನೇದಾಗಿ ಈ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ನೀವು ಸಹ ಮೆರವಣಿಗೆಯಲ್ಲಿ ಬರ್ತಿರ್ತೀರಿ. ಆ ಟೈಮಲ್ಲಿ ಅನಾವಶ್ಯಕವಾಗಿ ಕೆಲವರು ಇರ್ತಾರೆ, ಅನಾವಶ್ಯಕವಾಗಿ ಯಾವುದೇ ರೀತಿಯ ಬೇರೆ ಇನ್ನೊಂದು ಕೋಮಿಗೆ ಉದ್ರೇಕಗೊಳ್ಳೋದು ಅಥವಾ ಬೇರೆ ರೀತಿಯ ಕೆಟ್ಟದಾಗಿ ಮಾತಾಡೋದು ಅದು ಯಾವುದೂ ಆಗಬಾರ್ದು. ಇದು ನಮ್ಮ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಸೂಚನೆ ಅಥವಾ ಆದೇಶ. ಅದೇ ರೀತಿ ಯಾವುದೇ ರೀತಿಯ ಫ್ಲೆಕ್ಸು, ಬಂಟಿಂಗು, ಬ್ಯಾನರ್ಸು ಇದಾಗಬೇಕಾದ್ರೆ ದಯವಿಟ್ಟು ಪರ್ಮಿಷನ್ ತಗೊಳ್ಳಿ. ಸಂಬಂಧಪಟ್ಟ ಇಲಾಖೆ ಇದೆ, ಒಂದು ನಗರಸಭೆ, ನಗರ ವ್ಯಾಪ್ತಿಯಲ್ಲಿ ನಗರಸಭೆ ಇದೆ, ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತ್ ಇದೆ. ಅಲ್ಲಿ ಪರ್ಮಿಷನ್ ತೊಗೊಂಡು ಎಷ್ಟು ದಿನಕ್ಕೆ ತೊಗೊಳ್ತೀರಿ ಅಷ್ಟು ದಿನಕ್ಕೆ ತೊಗೊಂಡು ಅದನ್ನು ಅವರೇ ರಿಮೂವ್ ಮಾಡಬೇಕು. ಯಾಕೆಂದರೆ ಈ ಕಟ್ಬಿಟ್ಟು ಹೋಗ್ತಾರೆ, ಕಟ್ಟುವಂಥ ಟೈಮಲ್ಲಿ ಇರುವಂಥ ಉರುಪು ಅಥವಾ ಹುಮ್ಮಸ್ಸು ಬಿಚ್ಚೋದಕ್ಕಿರಲ್ಲ, ಅದೇನಕ್ಕೆ ಗೊತ್ತಾಗಲ್ಲ. ಸುಮ್ಮನೆ ಅನ್ನೇ ಸರಿ ಇಟ್ಕೊಂಡಿರ್ತಾರೆ, ಅದ್ರ ಮೇಲೆ ಅರ್ಧೋಗಿರ್ತದೆ, ಅದೆಲ್ಲ ಇದು ಏನು ಬಿಸಿಲು ಮಳೆಗೆಲ್ಲ ನೆಂದು ಅದು ಹಾಳಾಗೋಗಿರ್ತದೆ, ಅದನ್ನು ಹಂಗೆ ಬಿಟ್ಟಿರ್ತಾರೆ. ಅದೇನಕ್ಕೆ ಅರ್ಥ ಇಲ್ಲ. ದಯವಿಟ್ಟು ಈಗ ಬಕ್ರೀದ್ ಹಬ್ಬದ ದಿನ ಏನು ಇವು ಫ್ಲೆಕ್ಸು ಇಕ್ಸು ಇದು ಮಾಡೋದು ಕಟ್ಟೋಗಿದ್ರೆ ದಯವಿಟ್ಟು ಪರ್ಮಿಷನ್ ತೊಗೊಳ್ಳೇಬೇಕು. ದಯವಿಟ್ಟು ಅಲ್ಲ, 100% ತೊಗೊಳ್ಳೇಬೇಕು. ಇಲ್ಲ ಶೋಭಾಯಾತ್ರೆ ಮಾಡೋದಿನ ಅವತ್ತು ಅಷ್ಟೇ ನೀವು ಎಲ್ಲೆಲ್ಲಿ ಕಟ್ತೀರಿ ಅದನ್ನು ಸಂಬಂಧಪಟ್ಟ ಇಲಾಖೆಯಿಂದ ನೀವು ಪರ್ಮಿಷನ್ ತೊಗೋಬೇಕು. ನಮ್ಮ ಗಮನಕ್ಕೂ ಹೋಗ್ತಾ ಇರ್ತಾರೆ, ನಮ್ಮ ಗಮನಕ್ಕೂ ತರಲಿ. ಯಾಕೆ ಸುಮ್ಮನೆ ಅಲ್ಲೇ ಸರಿ ನಾವು ಯಾವುದೋ ಒಂದು ಸಣ್ಣ ವಿಚಾರನ ದೊಡ್ಡದು ಮಾಡೋದು ಅವಶ್ಯಕತೆ ಇಲ್ಲ. ಯಾಕೆ
ಆಲ್ಮೋಸ್ಟ್ ಒಂದು 35-40 ವರ್ಷದಿಂದ ಯಾವುದೇ ರೀತಿಯ ಇಲ್ಲಿ ಈ ಸಭೆಯಲ್ಲಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ವೇಣುಗೋಪಾಲ್, ಜಾಮಿಯಾ ಮಸೀದಿಯ ಕಾರ್ಯದರ್ಶಿ ಬಿ ಸೈಯದ್ ಸಲಾಂ, ನಗರಸಭೆಯ ಮಾಜಿ ಸದಸ್ಯ ಸಮೀಉಲ್ಲಾ, ಯುವ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷ ಸಾದಿಕ್, ಗೌಸಿಯಾ ಮಸೀದಿಯ ಮುಖ್ಯಸ್ಥ ಇಮ್ತಿಯಾಜ್, ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ಅಧ್ಯಕ್ಷ ವೆಂಕಟೇಶ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಶಿಡ್ಲಘಟ್ಟ ನಗರಸಭೆಯ ಇಲಾಖಾಧಿಕಾರಿಗಳೊಂದಿಗೆ ಶಿಡ್ಲಘಟ್ಟ ನಗರದ ವಾಸವಿ ರಸ್ತೆಯ ಕಾಮಗಾರಿಯನ್ನು ವೀಕ್ಷಿಸಿ ಮುಂದಿನ 1 ತಿಂಗಳ ಅವಧಿಯಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಎಂದು ಗುತ್ತಿಗೆದಾರರಿಗೆ ಶಾಸಕ ಮೇಲೂರು ರವಿಕುಮಾರ್ ಸೂಚಿಸಿದ್ದಾರೆ. ರಸ್ತೆಯ ಕಾಮಗಾರಿಯನ್ನು ಆರಂಭಿಸಿದ್ದರಿಂದ ಪ್ರಸ್ತುತ ಒಳಚರಂಡಿ ಮತ್ತು ಸಾಮಾನ್ಯ ಚರಂಡಿ ಸಂಪರ್ಕ ಕಡಿದು ಹಾಕಿದ್ದು, ಕೂಡಲೇ ಮಳೆಯ ನೀರು ಸರಾಗವಾಗಿ ಹರಿಯಲು ಚರಂಡಿ ವ್ಯವಸ್ಥೆ ಕಲ್ಪಿಸಬೇಕು. ಜೊತೆಗೆ ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ನಗರಸಭೆಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇನ್ನು ವಾಸವಿ ರಸ್ತೆಯಲ್ಲಿ ರಸ್ತೆ ಕ್ಯಾಟಲ್ ಆಗಿರುವ ವಿದ್ಯುತ್ ಕಂಬಗಳನ್ನು ಹಿಂದೆ ಸ್ಥಳಾಂತರಿಸಲು ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದ ಶಾಸಕರು ನಾಗರಿಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ತ್ವರಿತವಾಗಿ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಎಂದು ತಾಕೀತು ಮಾಡಿದರು. ಬ್ಲಾಕ್ ಆಗುತ್ತೆ, ಹೊಸದಾಗಿ ಅದನ್ನೇ ಇಲ್ಲೇನೋ ಪ್ರಾಬ್ಲಮ್ ಮಾಡೋಕ್ಕಾಗಲ್ಲ. ಅದೇ ಅದು ಬೇರೆ ನಮ್ಮ ನಗರಸಭೆ ಇದ್ದಂಗಲ್ಲ ಅದು. ಹೌದು, ಚಿಕ್ಕ ಪೈಪು ಅದು ಮುಂದೆ ಫ್ಯೂಚರ್ ಏನಾಗುತ್ತೆ ಇದು ಸಂತೋಷ ನಾನು ಮಾತಾಡ್ತಾರೆ. ಬಂದು ಮೇಡಮ್ ಒಂದು ನಿಮಿಷ, ಇದು ಬಂದು ಹೆವಿ ಲೈನ್ ಇದೆ ಇಲ್ಲಿ ಪೈಪ್ ಈ ಕಡೆ ಮಾಡಕ್ಕೆ ಓಲ್ಡ್ ಟ್ಯಾಂಕ್ಸ್ ದೊಡ್ಡ ಪೈಪ್ ಇದೆ ಮೇಡಮ್, ಆ ಸೈಡೇ ಮಾಡಬೇಕು. ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಮಂಡಳಿಯ ಅಧ್ಯಕ್ಷ ಮಹೇಶ್ ಬಾಬು, ಉಪಾಧ್ಯಕ್ಷ ಲಕ್ಷ್ಮೀನಾರಾಯಣ ಬಾಬು, ತಾಲೂಕು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಎಎಸ್ ರವಿ, ನಗರಸಭೆಯ ಪೌರಾಯುಕ್ತೆ ಅಮೃತ, ಜಿಲ್ಲಾ ನಗರ ಅಭಿವೃದ್ಧಿ ಕೋಶದ ಇಂಜಿನಿಯರ್ ಮಾಧವಿ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.